Hello everyone, you are watching News Insights. ಬೆಂಗಳೂರು ಲೀಜನ್ ಆಯೋಜಿಸಲಾಗಿರ್ತಕ್ಕಂಥ ಪ್ರೆಸ್ ಮೀಟ್ಗೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ನಾನು ಸೀನಿಯರ್ ಎಂ.ಆರ್. ಜಯೇಶ, ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. ನನ್ನ ಬಲಭಾಗದಲ್ಲಿರುವವರು ಡಾಕ್ಟರ್ ಎಂ ಶಿವಕುಮಾರ್, ಅವರು ನ್ಯಾಷನಲ್ ಡೈರೆಕ್ಟರ್ ಮ್ಯಾನೇಜ್ಮೆಂಟ್ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. ಆ ಕಡೆ ಪಕ್ಕದಲ್ಲಿರುವವರು ಸೀನಿಯರ್ ಎ.ವಿ. ಭಾಸ್ಕರ್, ಅವರು ನಮ್ಮ ಈಗ ನಾಡ್ದು ನಡೆಯುವಂಥ ರಾಷ್ಟ್ರೀಯ ಸಮ್ಮೇಳನದ ಕಾನ್ಫರೆನ್ಸ್ ಕೋಆರ್ಡಿನೇಟರ್. ಈಗ ನನ್ನ ಎಡಭಾಗದಲ್ಲಿರುವವರು ನಮ್ಮ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಯಲಹಂಕ ರೀಜನ್ ಅಧ್ಯಕ್ಷ ಹನುಮಂತರಾಯಪ್ಪ. ಹಾಗೆ ಇಲ್ಲಿ ನಮ್ಮ ಜೊತೆಗೆ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವಿಜಯಪುರದ ಅಧ್ಯಕ್ಷರಾದಂಥ ಅನೀಸುರ್ ರೆಹಮಾನ್ ಇದ್ದಾರೆ. ಹಾಗೆ ತಾವು ಈಗ ಪ್ರಶ್ನೆಯಲ್ಲಿ ಬಂದವರ ಪರಿಚಯ ಮಾಡ್ಕೋತೀರಾ ಅಥವಾ ಆಮೇಲೆ ಮಾತಾಡೋದು? 1997ರಲ್ಲಿ ಭಾರತದ ಕ್ಯಾಲಿಕಟ್ನಲ್ಲಿ ಪ್ರಾರಂಭವಾದಂಥ ಸಂಸ್ಥೆ. ಇದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಉದ್ದೇಶ ರೆಸ್ಪಾನ್ಸಿಬಲ್ ಅಂಡ್ ಆಕ್ಟಿವ್ ಸಿಟಿಸನ್ಶಿಪ್. ನಮ್ಮ ಉದ್ದೇಶ ಅಡ್ವಾನ್ಸ್ಮೆಂಟ್ ಆಫ್ ದಿ ಗ್ಲೋಬಲ್ ಕಮ್ಯುನಿಟಿ ಥ್ರೂ ಲೀಡರ್ಶಿಪ್ ಡೆವಲಪ್ಮೆಂಟ್, ಕ್ಯಾರೆಕ್ಟರ್ ಡೆವಲಪ್ಮೆಂಟ್, responsibility development, making people aware of the civic sense, taking responsibility for whatever acts we are doing, and in the process every year the national president comes with his vision. This year I have come up with a vision 360, impacting lives. ಅಂದರೆ ವ್ಯಕ್ತಿಗಳ ಜೀವನದಲ್ಲಿ ಒಂದು ಸಮಗ್ರವಾದಂಥ ಬದಲಾವಣೆಯನ್ನ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡುತ್ತೆ. ಈ ಕೆಲಸ ಮಾಡುವ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ರಾಷ್ಟ್ರಾಧ್ಯಕ್ಷರು ವರ್ಷ ಅವರೊಂದು ಟೀಮ್ ಇಟ್ಕೊಂಡಿರ್ತಾರೆ. ನನ್ನ ಟೀಮು ಇಂಪ್ಯಾಕ್ಟಿಂಗ್ ಲೈಫ್ಸ್ ಆ್ಯಂಡ್ ನಮ್ಮ ಒಂದು ಧ್ಯೇಯವಾಕ್ಯ ಟುಗೆದರ್ ವಿ ಎಕ್ಸೆಲ್. ಈಗ ನನ್ನ ಜೊತೆಗೆ ಸೇರ್ಕೊಳ್ತಾ ಇರುವವರು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಬೆಂಗಳೂರು ಲೀಜನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸೀನಿಯರ್ ಎಸ್ ಚಂದ್ರಶೇಖರ್. ನಾವು ಈ ಸಂಸ್ಥೆಯ ಮೂಲಕ ನಾವು ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಲೀಡರ್ಶಿಪ್ ಡೆವಲಪ್ಮೆಂಟ್, ಇದು ಹೇಗೆ ಫೋಕಸ್ ಆಗುತ್ತೆ? ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ನಮ್ಮ ಸಂಸ್ಥೆಯ ಮಾತೃ ಸಂಸ್ಥೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. ನಾವೆಲ್ಲ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ಲಿ 18ರಿಂದ 40 ವರ್ಷ ಅಲ್ಲಿದ್ದು, ಅದಾದ ನಂತರ ಅಲ್ಲಿ 18ರಿಂದ 40ರವರೆಗೆ ಮಾತ್ರ ರಿಸ್ಟ್ರಿಕ್ಟ್ ಆಗಿರೋದ್ರಿಂದ ಅದು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟು, ಇಂಡಿವಿಜುವಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಆದ್ದರಿಂದ 40 ಆದ ನಂತರ ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಕೈಲಾದ ಸೇವೆಯನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜೆಸಿಗಳು 40 ಆದ ಮೇಲೆ 40 ವರ್ಷ ವಯಸ್ಸಿನ ಎಬೋ ಆಗಿರ್ತಕ್ಕಂಥ ಜೆಸಿಗಳು ಕೇರಳದ ಕ್ಯಾಲಿಕಟ್ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಥೆ ಇವತ್ತು ಕೇರಳದಲ್ಲಿ ಸುಮಾರು 90 ಘಟಕಗಳನ್ನು ಹೊಂದಿದೆ, ಕರ್ನಾಟಕದಲ್ಲಿ 95 ಘಟಕಗಳನ್ನು ಹೊಂದಿದೆ, ಆಂಧ್ರ ಪ್ರದೇಶದಲ್ಲಿದೆ, ಆಮೇಲೆ ಗೋವಾದಲ್ಲಿದೆ, ಡೆಲ್ಲಿನಲ್ಲಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈಗ ಭಾರತದಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ದುಬೈನಲ್ಲಿ 7 ಘಟಕಗಳನ್ನು ಹೊಂದಿದ್ದೇವೆ, ಅಮೆರಿಕದ ಫ್ಲಾರಿಡಾನಲ್ಲಿದ್ದೇವೆ, ಆಸ್ಟ್ರೇಲಿಯಾದ ಸಿಡ್ನಿನಲ್ಲಿದ್ದೇವೆ, ನೇಪಾಳದಲ್ಲಿದ್ದೇವೆ. ಈ ವರ್ಷ ಓಮನ್, ಇಂಗ್ಲೆಂಡ್, ಐರ್ಲೆಂಡ್, ಮಸ್ಕತ್ ಇಲ್ಲೆಲ್ಲ ನಮ್ಮ ಘಟಕಗಳನ್ನು ಮಾಡಿದ್ದೀವಿ. ಶ್ರೀಲಂಕಾದಲ್ಲಿ 2 ಘಟಕಗಳನ್ನು ಮಾಡಿದ್ದೀವಿ. ಸೊ ಭಾರತದಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ವಿಶ್ವಕ್ಕೆ ಒಂದು ಮಾದರಿಯಾಗಿ ಹೇಗೆ ನಾವು ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಸಂಸ್ಥೆಗಳನ್ನು ಅಪ್ಪಿಕೊಳ್ತೇವೋ ಅದೇ ತರ ನಮ್ಮ ಭಾರತದಿಂದ ಪ್ರಾರಂಭವಾದಂಥ ಸಂಸ್ಥೆಯನ್ನ ಪ್ರಪಂಚದ ಜನಗಳು ಒಪ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಆಂದೋಲನದ ರೀತಿಯಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. 200 ಸದಸ್ಯರನ್ನ ಒಳಗೊಂಡಂತಹ ಸಂಸ್ಥೆ ಈ ವರ್ಷ 5376 ಜನರನ್ನ ನಾವು ಇವತ್ತು ಹೊಂದಿದ್ದೇವೆ. ಹಾಗೆಯೇ ಘಟಕಗಳ ಸಂಖ್ಯೆ ಈ ವರ್ಷ 55 ಹೊಸ ಘಟಕಗಳನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಹಾಗೆಯೇ ನಮ್ಮ ಒಂದು ಜವಾಬ್ದಾರಿಯುತ ಮತ್ತು ಕ್ರಿಯಾಶೀಲ ನಾಗರಿಕತ್ವದ ಬಗ್ಗೆ ಅದನ್ನು ಶೋಕೇಸ್ ಮಾಡೋದಕ್ಕೋಸ್ಕರವಾಗಿ ಪ್ರತಿ ವರ್ಷ ರಾಷ್ಟ್ರೀಯ ಸಮ್ಮೇಳನ ಮಾಡ್ತಾ ಇದ್ದೇವೆ. ಈ ವರ್ಷ 25ನೇ ವರ್ಷದ ರಾಷ್ಟ್ರೀಯ ಸಮ್ಮೇಳನವನ್ನ ನಮ್ಮ ಬೆಂಗಳೂರಿನ ವಿಜಯನಗರದಲ್ಲಿ ಇರ್ತಕ್ಕಂಥ ಬಂಡ್ಸ್ ಸಂಘದಲ್ಲಿ ಮಾರ್ಚ್ 7 ಮತ್ತು 8ನೇ ತಾರೀಕು ಮಾಡ್ತೇವೆ. ಹಾಗೇನೆ ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿಯ ಸಭೆಯನ್ನ 6ನೇ ತಾರೀಕು ನಾವು ಬೆಂಗಳೂರಿನಲ್ಲೇ ಮಾಡ್ತಾ ಇದ್ದೇವೆ. ಸೊ ಇದರ ಬಗ್ಗೆ ನಾವು ನಿಮ್ಮ ಸಹಕಾರವನ್ನ ಬಯಸ್ತೇವೆ. ಯಾಕಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಸಮಾಜಮುಖಿ ಕಾರ್ಯಕ್ರಮಗಳು, ನಾವೇನು ಬಹಳ ದೊಡ್ಡ ಸಂಸ್ಥೆ ಅಲ್ಲದೇ ಇದ್ರೂ ಕೂಡ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಒಂದು ಸಮಾಜದ ಮುಖಿಯಾಗಿರ್ತದೆ. ಸಮಾಜದ ಒಂದು ಒಳಿತಿಗಾಗಿ ಜವಾಬ್ದಾರಿಯನ್ನ
ಅಚ್ಚುಕಟ್ಟಾಗಿ ನಡೆಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಲೀಡರ್ಶಿಪ್ ಆಪರ್ಚುನಿಟೀಸ್ ಕೊಡೋದಕ್ಕೆ, ಜವಾಬ್ದಾರಿಯುತವಾಗಿ ನಡೆದುಕೊಳ್ಳೋದಕ್ಕೆ, ಆಮೇಲೆ ನಮ್ಮ ಆರ್ಗನೈಸೇಷನ್ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಲಿಕ್ಕೆ, ಆಮೇಲೆ ನಮ್ಮ ಏನು ಜವಾಬ್ದಾರಿಯುತ ನಾಗರಿಕತ್ವ ಅಂತ ಹೇಳ್ತೀವಿ, ಸಿವಿಕ್ ಎಂಗೇಜ್ಮೆಂಟ್, ಆಮೇಲೆ ನಮ್ಮ ಏನು ಅರ್ತ್ ಕೇರ್ ಮಿಷನ್ ಅಂತ ನಮ್ಮ ತಾಯಿ ಭೂಮಿ ತಾಯಿಯನ್ನ ಸಂರಕ್ಷಣೆ ಮಾಡುತ್ತ ನಿಟ್ಟಿನಲ್ಲಿ ಎಲ್ಲ ಏನ್ ಮಾಡ್ತೀವಿ, ಮರ ಗಿಡ ನೆಡೋದು ಅಂತ. ಆದ್ರೆ ನಾವು ಮರ ಗಿಡ ನೆಡೋದ್ರ ಜೊತೆಗೆ ಇರ್ತಕ್ಕಂಥ ಒಂದು ಸಣ್ಣ ಬಾವಿ ಇರ್ಬೋದು, ಹಾಳುಬಿದ್ದ ಬಾವಿ ಇರ್ಬೋದು, ಅದನ್ನು ಸ್ವಚ್ಛಗೊಳಿಸೋದಿರ್ಬೋದು, ನದಿಯನ್ನ ಸ್ವಚ್ಛಗೊಳಿಸೋದಿರ್ಬೋದು, ಸಮುದ್ರದ ತಡವನ್ನ ಸ್ವಚ್ಛಗೊಳಿಸೋದಿರ್ಬೋದು, ಮರ ಗಿಡಗಳನ್ನ ನೆಡುವುದು ಇರ್ಬೋದು, ಸ್ವಚ್ಛ ನೀರನ್ನ ಜನರಿಗೆ ಒದಗಿಸುವಲ್ಲೇ ಆಗಿರ್ಬೋದು, ನಮ್ಮ ಕೈಲಾದ ಸೇವೆಯನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದಲ್ಲದೇನೆ ನಾವು ಮಕ್ಕಳು ಇವತ್ತು ಏನು ಕೆಡ್ತಾ ಇದ್ದಾರೆ, ಅವರು ಕೆಡಬಾರದ ದೃಷ್ಟಿಯಲ್ಲಿ ಇವತ್ತು ಆಂಟಿ ಡ್ರಗ್ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಇವತ್ತು ಸಮಾಜವನ್ನ ಕೆಡಿಸ್ತಾ ಇರ್ತಕ್ಕಂಥ, ಕೆಲವು ಕಡೆ ಬರ್ತಾ ಇರ್ತಕ್ಕಂಥ ಈ ಒಂದು ಏನು ನಮ್ಮ ಈ ಸಮಾಜದ ಪಿಡುಗಾಗಿರ್ತಕ್ಕಂಥ ಡಿಜಿಟಲ್ ಫ್ರಾಡ್ಸ್, ಅದರ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಮನುಷ್ಯರನ್ನ ಮಾರಣಾಂತಿಕ ಕಾಯಿಲೆ, ಈ ಕ್ಯಾನ್ಸರ್ ಡಿಟೆಕ್ಷನ್, ಪ್ರಿವೆನ್ಷನ್ ಮತ್ತೆ ಡಿಟೆಕ್ಷನ್ ಟ್ರೀಟ್ಮೆಂಟ್ಗೆ